ಚಕ್ಕದಾಗಿ ಅವರು ನಮಗೆ ತಿಳಿಸಿ ಹೇಳಿದ್ದಾರೆ. ಅವರಿಗೆ ನಮ್ಮ ವತಿಯಿಂದ, ಸಿಬ್ಬಂದಿ ವತಿಯಿಂದ, ಇಲಾಖೆ ವತಿಯಿಂದ ತುಂಬ ಧನ್ಯವಾದಗಳು. ತಮ್ಮ ಒಂದು ಅನಿಸಿಕೆ ಹೇಳ್ಬೇಕಂತ ಸ್ವಾತಂತ್ರ್ಯದ ಶುಭಾಶಯಗಳು ಕೋರುತ್ತಾ, ನಮ್ಮ ವಸ್ತುವಿನಲ್ಲಿ ನೆರೆದಂಥ ವಿದ್ಯಾರ್ಥಿಗಳೇ, ಸಿಬ್ಬಂದಿಗಳೇ ಹಾಗೂ ಇನ್ನಿತರ ವಿದ್ಯಾರ್ಥಿಗಳೇ, ನಮಗೆ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಗಲಿಲ್ಲ. 1857ರಿಂದ ಪ್ರಾರಂಭ ಆಗುತ್ತದೆ ಭಾರತದ ಮಹಾಸಂಗ್ರಾಮ ಅಂತೇಳಿ. ಸ್ಥಳೀಯ ರಾಜರು ನಮ್ಮ ಭಾರತದಾದ್ಯಂತ 562 ಸಂಸ್ಥಾನಗಳಲ್ಲಿ ಹಂಚಿದ್ರು. ಅವರು ಬ್ರಿಟಿಷರು ವ್ಯಾಪಾರಕ್ಕೆ ಬಂದು ಆರ್ಥಿಕ ಅಂತೇಳಿ ರಾಜಕೀಯಕ್ಕೆಲ್ಲ ತೆರೆ ಹಾಕಿದ್ರು. ಆನಂತರ ಒಂದೊಂದೇ ರಾಜ್ಯಗಳನ್ನು ವಶಪಡಿಸಿಕೊಳ್ಳುತ್ತಾ ಅವ್ರದ್ದೇ ಆದ ನೀತಿಗಳು, ಒಂದೊಂದು ದತ್ತು ಮಕ್ಕಳಿಗೆ ಹಾಕಿಲ್ಲ, ಬಂದೂಕು ಲೈಸೆನ್ಸ್ ತರಬೇತಿ ಏನಾದರೂ ಒಂದೊಂದು ಮಾಡಿ ಅವರು ರಾಜಕೀಯ ನಿಯಂತ್ರಣ ತಗೊಂಡ್ರು. ಅದು ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಬ್ರಿಟಿಷ್ದ ಒಂದು ಆಡಳಿತ ಸಂಸ್ಥೆ. ಬ್ರಿಟಿಷರು ನೇರವಾಗಿ ಇದು ಮಾಡಲಿಲ್ಲ. ಯಾವಾಗ 1857 ದಂಗೆ ಬಂತು, ಆ ನಂತರ ಏನು ಮಾಡಿದ್ರು, ಅವರು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ಅಧಿಪತಿ ಆದವರು ಭಾರತಕ್ಕೆ. ಅಂದ್ರೆ ಭಾರತ ಇನ್ನೂ ಅವಾಗ ದೇಶ ಆಗಿರಲಿಲ್ಲ. ದೇಶ ಯಾವಾಗ ಆಗ್ತದೆ ಅಂದ್ರೆ 1947 ದೇಶ ಆಗುತ್ತೆ. ಎಲ್ಲ ಹೊಡೆದವರು ಸಂಸ್ಥಾನಗಳಿಗೆ ಅವರವರು ರಾಜರುಗಳು ಅನೈತಿಕದಿಂದ ಒಗ್ಗಟ್ಟಿರಲಾರದ ಪರವಾಗಿ ಇವರೆಲ್ಲ ಒಂದು ರಾಜಕೀಯ ಲಾಭ ಪಡೆದು ನಿಯಂತ್ರಣ ತಗೊಳ್ತಾರೆ. ನಂತರ ಹಾಗೆ ಒಂದು ಗಾಂಧಿಯ ನೇತೃತ್ವದಲ್ಲಿ ಮಂದಗಾಮಿಗಳು ಲಾಲಾ ಪಾಲ್ಚಂದ್ರ ಅವರು ಉಗ್ರವಾಗಿ ಬರ್ತಾರೆ. ಅಂದರೆ ಎರಡು ಗುರಿ ಉದ್ದೇಶ ಸ್ವಾತಂತ್ರ್ಯ ಪಡೆಯೋದು. ಅನೇಕ ರೀತಿಯ ಎಲ್ಲ ಚಟುವಟಿಕೆ ಕೈಗೊಳ್ತಾರೆ ಅವರು. ಏನಾದ್ರು ರೈಲು ಬಂಡಿಗಳನ್ನು ಇದು ಮಾಡೋದು, ಲೂಟಿ ಮಾಡೋದು, ರೈಲು ಇದನ್ನು ಟೆಲಿಗ್ರಾಫ್ ತತ್ತಿ ಕಟ್ ಮಾಡೋದು, ಏನಾದರೂ ಉತ್ಸವಗಳು ಮಾಡೋದು. ಕೇಳ್ರು ಪ್ರತಿದಿನ ಅಂತ ಹೇಳೋದಿರಲ್ಲ, ಕೇಳ್ರಿ ಸರ್. ಅದರಲ್ಲಿ ಸುಭಾಷ್ ಚಂದ್ರ ನೇತೃತ್ವ ಏನದ ಅವರು ರಕ್ತ ಮತ್ತು ಕಬ್ಬಿಣ ನೀತಿಲಿಂದ ಇದು ಮಾಡ್ಬೇಕು, ಇದನ್ನು ಸ್ವಾತಂತ್ರ್ಯ ಪೀಠಕ್ಕೆ ಇದಾಗ್ತದೆ ಅಂತಾರೆ. ಸ್ವರಾಜ್ಯವನ್ನು ನಾನು ಸಂದಾಕು ಅಂತೇಳಿ ಬಾಲ್ಗಂಗಾಧರ ತಿಲಕ್ ಹೇಳ್ತಾರೆ. ಎಲ್ಲರೂ ಒಂದು ರೀತಿಯಲ್ಲಿ ಅವರ ಪ್ರಯತ್ನದಲ್ಲಿ ಮಂದಗಾಮಿಗಳು, ಉಗ್ರಗಾಮಿಗಳು ಎಲ್ಲ ಸೇರಿಕೊಂಡು ಕೊನೆಗೆ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಕೊಡಿಸಲು ಪಾತ್ರವನ್ನೆಲ್ಲ ವಹಿಸ್ತಾರೆ. ಕೊನೆಗೆ ಬ್ರಿಟಿಷರು 1948ಕ್ಕೆ ಬಿಟ್ಟು ಹೋಗೋಣ ಅಂತ ವಿಚಾರ ಇರ್ತದೆ ಅವರಿಗೆ ಜೂನ್ ತಿಂಗಳಲ್ಲಿ. ಇದೆಲ್ಲ ಮೊದಲೇ ಲಾರ್ಡ್ ಕರ್ಜನ್ 1905ರಲ್ಲಿ ಇದು ಮಾಡಿರ್ತಾರೆ, ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ ಅಂತೇಳಿ. ಅದರದ್ದು ಒಂದು ಕಾಯ್ದೆ ಆ್ಯಕ್ಟ್ ಮಾಡಿದ್ರು. ಅವ್ರು ಏನು ಮಾಡ್ತಾರೆ, ಒಂದು ಭಾರತ ಸೇರ್ಬೋದು, ಒಂದು ಪಾಕಿಸ್ತಾನ ಸೇರ್ಬೋದು ಅಂತೇಳಿ ಒಂದು ಆ್ಯಕ್ಟ್ ಪಾಸ್ ಮಾಡಿ ಅವರು 1947ಕ್ಕೆ ಹೋಗಿಬಿಡ್ತಾರೆ. ಅವರು ಇದನ್ನು ಆ್ಯಕ್ಟ್ ಒಂದು ಲಾಭ ಪಡೆದು ಪಾಕಿಸ್ತಾನ ವಿಭಜನೆ ಆಗ್ಬೇಕಂತೇಳಿ ಕೊಂದುಗಲುಗಳು ನಡೀತವೆ. ಅದಕ್ಕೆ ಮುಂಚಿತವಾಗಿ ಬ್ರಿಟಿಷರು ಬಿಟ್ಟು ಹೋಗ್ಬಿಡ್ತಾರೆ. 1947ಕ್ಕೆ ಎರಡು ದೇಶ ಡಿವೈಡ್ ಆಗಿಬಿಡ್ತದೆ. ಅವರು 14ಕ್ಕೆ ಆಚರಣೆ ಮಾಡ್ತಾರೆ, ನಾವು 15ಕ್ಕೆ ಆಚರಣೆ ಮಾಡ್ತೀವಿ. 1947 ರಾತ್ರಿನೇ ನಮಗೆ 12 ಗಂಟೆ 1 ನಿಮಿಷಕ್ಕೆ ಸ್ವಾತಂತ್ರ್ಯ ಅಂತ ಕೆಂಪು ಕೋಟೆ ಮೇಲೆ ಕೆಂಪು ಧ್ವಜ ಹಾರಿಸೋದ್ರ ಮುಖಾಂತರ ಜವಾಹರ್ಲಾಲ್ ನೆಹರು ನೇತೃತ್ವ ವಹಿಸಿ ಸ್ವಾತಂತ್ರ್ಯ ಪೂರ್ಣ ಮಾಡ್ತಾರೆ. ನಂತರ ಕೆಲವು ರಾಜ್ಯಗಳು ಸೇರೋದಿಲ್ಲ, ನಂತರ ಸೆಪ್ಟೆಂಬರ್ 17ಕ್ಕೆ ನಾವು ಇದು ಮಾಡ್ತೀವಿ. ಈ ರೀತಿಯಾಗಿ ನಾವು ಒಂದು ಸ್ವಾತಂತ್ರ್ಯ ಪಡೆದ ಒಂದು ಹಾದಿ ಅಂತ ಹೇಳ್ಬೋದು. ಸುಲಭವಾಗಿರಲಿಲ್ಲ, ಕಠಿಣವಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ತಿಳಿಸಿರೋದೇನೆಂದರೆ ದೇಶ ಪ್ರೇಮ ಮೆರಿಬೇಕು, ದೇಶಭಕ್ತಿ ಮೆರಿಬೇಕು ಎಂದ ಒಳ್ಳೆಯ ಒಂದು ಜವಾಬ್ದಾರಿ ಉದ್ಯೋಗ ಪಡಿಬೇಕು ಅಂತ ಹೇಳ್ಕೊಂತ ಮತ್ತೊಂದು ಸಲ ಸ್ವಾತಂತ್ರ್ಯ ಶುಭಾಶಯಗಳು ಕೋರುತ್ತಾ ನಾನು ಒಂದು ಚಿಕ್ಕ ಭಾಷಣ ಮುಗ್ತೇನೆ, ವಿರಾಮ ನೀಡುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮೇಲೆ ಚಪ್ಪು ನೆಟ್ಟಕ್ ನಂತರ ಬಾಲಕರ ವಸತಿನಿಲಯ ಚಿಂಚೋಳಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾಹಿತಿ ನೀಡಲಾಯಿತು.